ಕಾಂಗ್ರೆಸ್ ಪಕ್ಷಕ್ಕೆ ವಿಜಯೇಂದ್ರ ಸಾಹೇಬ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ರಿ ಬರ್ರಿ ಬರೀ ಕಡೆ ಬರಮ್ಮ ಇಟ್ಲ ಬರ್ರಿ ಇಟ್ಲ ಬರ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಅತ್ಯಂತ ಪ್ರೀತಿ ವ್ಯಕ್ತಿಯಾಗಿದ್ರು ಅನ್ನೋದು ನಾವು ಯಾರು ಕೂಡ ಮರೆಯುವ ಹಾಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಹಿರಿಯರಾದಂಥ ಚರ್ಮಳದವರು ಬಹುತೇಕ ಅವರ ಒಡನಾಡಿಗಳು ಅವರ ಹೆಚ್ಚಿಗೆ ನಮ್ಮ ರವೀಂದ್ರ ಕಲಬುರ್ಗಿಯವರಾಗಿರ್ಬೋದು ಮತ್ತು ನಮ್ಮ ಚರ್ಮಳದಾಗಿರ್ಬೋದು ನಮ್ಮ ವಿಷ್ಣು ಗೌಡರಾಗಿರ್ಬೋದು ಬಹಳಷ್ಟು ಈ ಸಮಾಜದಲ್ಲಿ ಅತ್ಯಂತ ಪ್ರಮುಖವಾಗಿ ಗುರುತಿಸಿಕೊಂಡು ಅವರ ಜೊತೆಗೆ ಬಹುತೇಕ ಬಾಗಲಕೋಟೆ ಬಂದ ಕ್ಷೇತ್ರಕ್ಕೆ ಅವರು ಬಂದ ಮೇಲೆ ಬಹುತೇಕ ಅವ್ರ ಜೊತೆಗೆ ಎಲ್ಲರೂ ಕೂಡ ಅತ್ಯಂತ ಒಡನಾಡಿಗಳಾಗಿ ಇಲ್ಲಿ ತಾವೆಲ್ಲ ಭಾಗವಹಿಸಿದ್ವಿ. ಇವತ್ತು ಅವರ ಅಕಾಲಿಕ ಮರಣದಿಂದ ನಾವೆಲ್ಲ ಒಂದು ಕಡೆ ನೋವು ತೂಕದಲ್ಲಿದ್ದೀವಿ, ಒಂದು ಕಡೆ ಚುನಾವಣೆಯನ್ನು ಎದುರಿಸುವಂಥ ಸಂದರ್ಭ ನಮ್ಮ ಮುಂದೆ ಬಂದು ಹೊಟ್ಟಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರ ಕೊನೆಯ ಪುತ್ರ ಉಮೇಶ್ ಮೇಟಿಯವರು ಇವತ್ತು ನಮ್ಮ ಪಕ್ಷದ ಇವತ್ತು ಅಭ್ಯರ್ಥಿಗಳಾಗಿದ್ದಾರೆ. ಯಾಕಂದರೆ ಇವತ್ತು ಉಮೇಶ್ ಮೇಟಿಯವರು ಅವರ ಕಿರಿಯ ಪುತ್ರ ಬಹಳ ಅತ್ಯಂತ ಪ್ರೀತಿಯ ಪುತ್ರ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಪಕ್ಷದ ನಾಯಕರಾದಂಥ ಸಾಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಜಿಲ್ಲೆಯ ನಾಯಕರು ಸೇರಿಕೊಂಡು ಇವತ್ತು ಉಮೇಶ್ ಮೇಟಿಯವರೇ ಅಭ್ಯರ್ಥಿ ಆದರೆ ಸೂಕ್ತ ಅನ್ನೋದನ್ನು ಅವರ ಕುಟುಂಬದ ಸದಸ್ಯರಲ್ಲೇ ಒಗ್ಗಟ್ಟಾಗಿ ಆ ಒಂದು ನಿರ್ಣಯ ಮಾಡಲಿ ಹಿನ್ನೆಲೆಯಲ್ಲಿ ಇವತ್ತು ಚುನಾವಣೆ ಕಣದಲ್ಲಿ ನಿಂತಿದ್ದಾರೆ. ಇಡೀ ರಾಜ್ಯದಲ್ಲಿ ಅದು ವಿಶೇಷವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಬಂದರೆ ಅತ್ಯಂತ ಹೆಚ್ಚಿನ ಒಂದು ಸಂಖ್ಯೆಯನ್ನು ಹೊಂದಿರುವಂಥ ನಮ್ಮ ಹುಡುಗನ ಮತಕ್ಷೇತ್ರ ಆಗಿರ್ಬೋದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಅನೇಕ ನಮ್ಮ ಇಳಕಲ್ನಲ್ಲಿ ಆಗಿರ್ಬೋದು, ಸುಳಿಬಾವಿ ಆಗಿರ್ಬೋದು, ನಮ್ಮ ರವಿಕವಿ ಬನ್ನಟ್ಟಿ ಅನೇಕ ಕಡೆ ನೇಕಾರ ಸಮುದಾಯಕ್ಕೆ ಇವತ್ತು ಅನೇಕ ನಮ್ಮ ರವೀಂದ್ರ ಕಲಬುರ್ಗಿಯವರು ಮತ್ತು ಶ್ರೀಮತಿ ಉಮಾಶ್ರೀಯವರು ಅನೇಕ ಮುಖಂಡರ ಜೊತೆಗೆ ಇವತ್ತು ನ್ಯಾಯವನ್ನು ಕೊಡುವಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ನಾನು ಕೂಡ ಅವರ ಜೊತೆಗೆ ಹೋಗಿ ಇವತ್ತು ತಮ್ಮ ಪರವಾಗಿ ನಿಂತಿದ್ದು ಅನೇಕ ಇವತ್ತು ನೇಕಾರ ಸಮುದಾಯಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅನೇಕ ಯೋಜನೆಗಳನ್ನು ಈಗಾಗಲೇ ಅವರು ಎಳೆಯಾಗಿ ತಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಇವತ್ತು ಕರ್ನಾಟಕ ಸರ್ಕಾರ 2013ರಿಂದ 2018ವರೆಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ರೈತರ ಒಂದು ಕಡೆ ಒಂದು ಕಣ್ಣು ಆದರೆ ನೇಕಾರ ಒಂದು ಕಣ್ಣು ಅನ್ನೋ ರೀತಿಯಲ್ಲಿ ಇವತ್ತು 50,000 ರೂಪಾಯಿ ಸಾಲವನ್ನು ಮನ್ನಾ ಮಾಡಿದ್ದು ಕೂಡ ಅದು ಕಾಂಗ್ರೆಸ್ ಸರ್ಕಾರ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇವೆ. ಅದು ಅಷ್ಟು ಅಲ್ಲದೆ ₹1.25 ಇವತ್ತು ವಿದ್ಯುತ್ ಇವತ್ತು ಸಬ್ಸಿಡಿ ದರವನ್ನಾಗಿ ನೀಡಿ ಇವತ್ತು ನಾವು ಈ ಸರಿ 2023ರಲ್ಲಿ ಕೂಡ ನಾವು ನೇಕಾರ ಸಮುದಾಯಕ್ಕೆ ಒಂದು ಮಾತನ್ನು ಕೊಟ್ಟಿದ್ವಿ. ಇವತ್ತು ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ 10 HP ಇವತ್ತು ಉಚಿತವಾಗಿ ಇವತ್ತು ನಿಮಗೆ ಕರೆಂಟನ್ನು ಒದಗಿಸ್ತೀವಿ ಅಂತೇಳಿ ನಾವು ಈಗ ಪೌರ್ಣತ್ಮಕ್ಕೆ ಇವತ್ತು ಮಾತನ್ನು ಕೊಟ್ಟಿದ್ವಿ. ಆ ಮಾತಿನಂತೆ ಈಗಾಗಲೇ 10 ಹೋಗಿ ಅದು 20 HP ಮಾಡಿದ್ದಾರೆ. ಮೊನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರ ಆಯೋಗದಲ್ಲಿ ಬಳಸಿದ್ದಾರೆ. 20 HP ಉಚಿತವಾಗಿ ಇವತ್ತು ಕರೆಂಟನ್ನು ನೇಕಾರ ಬಂಧುಗಳಿಗೆ ಕೊಡಬೇಕು ಅನ್ನೋದನ್ನು ಅರಿವಿಟ್ಟುಕೊಂಡು ಮತ್ತು ಅದು ಅಲ್ಲದೆ ನೇಕಾರ ಸಮ್ಮಾನ ಯೋಜನೆ ಇರ್ಬೋದು. ಇವತ್ತು ನೇಕಾರರಿಗೆ ಸಾಲ ಮನ್ನಾ ಯಾಕಂದರೆ 2013ರಲ್ಲಿ ಬಹುತೇಕ ನಾವು 3 ಬಾರಿ, ಒಂದು ಸಾರಿ 17 ಕೋಟಿ, ಒಂದು ಸಾರಿ 42 ಕೋಟಿ, ಒಂದು ಸಾರಿ 33 ಕೋಟಿ ಈ ರೀತಿ ನೇಕಾರರ ಸಾಲವನ್ನು ಮನ್ನಾ ಮಾಡಿದ್ದು ಕೂಡ ಅದು ಕಾಂಗ್ರೆಸ್ ಪಕ್ಷದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮಾತನ್ನು ಹೇಳಬೇಕಾಗತ್ತೆ. ಅದಕ್ಕೆ ಇವತ್ತು ಬಂಧುಗಳೇ ತಾವೆಲ್ಲ ಯಾವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಇವತ್ತು ಆಶೀರ್ವದಿಸಿ ಈ ಒಂದು ಚುನಾವಣೆ ನಮಗೆ ಬಹಳ ಪ್ರತಿಷ್ಠಿತವಾದ ಚುನಾವಣೆಯಾಗಿದೆ. ಯಾಕಂದರೆ ನಮ್ಮ ರವೀಂದ್ರ ಕಲಬುರ್ಗಿಯವರು ಅತ್ಯಂತ ಹೆಚ್ಚಿನ ಒತ್ತನ್ನು ಕೊಟ್ಟು ಇವತ್ತು ಸಮುದಾಯದವರು ಎಲ್ಲೋ ಒಂದು ಕಡೆ ತಪ್ಪು ಹಾದಿಯನ್ನು ತುಳಿಬಾರ್ದು ಅನ್ನೋ ಒಂದು ವಿಚಾರದಲ್ಲಿ
ಇವತ್ತು ತಾವೆಲ್ಲ ಗಟ್ಟಿಯಾಗಿ ನಿಂತು ಯಾವ ಸರ್ಕಾರ ತಮ್ಮ ಬೆನ್ನೆಲುಬಾಗಿ ನಿಂತಿದೆ ಆ ಸರ್ಕಾರಕ್ಕೆ ತಾವು ಬೆಂಬಲಿಸ್ರಿ ಅಂತೇಳಿ ಇವತ್ತೇನು ನಮ್ಮ ರವೀಂದ್ರ ಕಲಬುರ್ಗಿ ಅವರು ಮನವಿಯನ್ನು ಮಾಡಿದ್ರು. ಆದ ಕಾರಣ ನಾನು ಕೂಡ ಇವತ್ತು ನಾನು ನೇಕಾರರ ಸಮುದಾಯದ ಜೊತೆಗೆ ನಮ್ಮ ಇಳಕಲ್ನಲ್ಲಿ ಅತ್ಯಂತ ಹೆಚ್ಚಿನ ಒಡನಾಟವನ್ನು ಇಟ್ಟುಕೊಂಡಂಥವ್ರು. ಯಾಕಂದ್ರೆ ನಮ್ಮ ವೆಂಕಟೇಶ್ ಸಾಕಾ ಅವರಿದ್ದಾರೆ, ಅನೇಕ ಜನ ನಮ್ಮ ಮುಖಂಡರು ಬಂದಿದ್ದಾರೆ, ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ನಿಂತಿದ್ದಾರೆ. ಇವತ್ತು ನೇಕಾರರ ಏನೊಂದು ಕಾರ್ಡನ್ನು ವಿತರಣೆ ಮಾಡುವಂಥದ್ದು ಆಗಿದೆ. ನಮ್ಮ ಇಳಕಲ್ನಲ್ಲಿ ಸುಮಾರು 600 ಕಾರ್ಡ್ಗಳನ್ನು ಇವತ್ತು ನಮ್ಮ ಕಾರ್ಮಿಕ ಇಲಾಖೆಯಿಂದ ನಿಮಗೆ ಆ ಕಾರ್ಮಿಕ ಕಾರ್ಡನ್ನು ಕೂಡ ವಿತರಣೆಯನ್ನು ಮಾಡುವಂಥ ಕೆಲಸ ಇವತ್ತು ನಮ್ಮ ಇಳಕಲ್ ನೇಕಾರ ಬಂಧುಗಳಿಗೆ ನಾವು ಮಾಡಿದ್ದೆವು. ಈ ರೀತಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಇವತ್ತು ನಮ್ಮ ಸರ್ಕಾರ ಕೈಗೊಂಡಿದೆ. ಇವತ್ತು ಮುಂದೆ ಕೂಡ ಇವತ್ತು ಇನ್ನೂ 2 ವರ್ಷ ನಮ್ಮ ಸರ್ಕಾರ ಇದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಖಂಡಿತವಾಗಿ ನೇಕಾರರು ಏನೇ ಬೇಡಿಕೆಗಳಿದ್ರು ಕೂಡ ಈಡೇರಿಸೋದಕ್ಕೆ ನಾವು ನಿಮ್ಮ ಜೊತೆಗೆ ನಿಲ್ತೀವಿ ಅನ್ನೋದು ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆಪಡ್ತೇವೆ. ಆದ ಕಾರಣ ಇವತ್ತು ಸನ್ಮಾನ್ಯ ಮೇಟಿಯವರ ಆತ್ಮಕ್ಕೆ ನಾವು ಶಾಂತಿಯನ್ನು ತರಬೇಕಂದ್ರೆ ಇವತ್ತು ಅವರ ಪುತ್ರನ ಉಮೇಶ ಮೇಟಿಯವರಿಗೆ ತಾವೆಲ್ಲರೂ ಆಶೀರ್ವದಿಸಿ ಏನು 9ನೇ ತಾರೀಕಿನಂದು ನಡೀತಿರುವಂಥ ಈ ಒಂದು ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಇವತ್ತು ಗಟ್ಟಿಯಾಗಿ ಅಮೀನ್ಗಢ ಯಾವತ್ತೂ ಕಾಂಗ್ರೆಸ್ ಪಕ್ಷದ ತವರು ನಡೆಸಿಕೊಂಡಿರುವಂಥ ಅಮೀನ್ಗಢ, ಯಾಕಂದ್ರೆ ಅಮೀನ್ಗಢ ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ಗಟ್ಟಿಯಾಗಿ ಅನೇಕ ಚುನಾವಣೆಯಲ್ಲಿ ನಾನು ನೋಡಿದ್ದೀನಿ. ಕಾಂಗ್ರೆಸ್ ಇನ್ನೇನು ಸೋಲುತ್ತನ್ನದ ಅಂತ ಸಂದರ್ಭದಲ್ಲಿ ಅಮೀನ್ಗಢ ಗೆಲ್ಲಿಸಿಕೊಂಡಿರುವಂಥ ಕೀರ್ತಿ ತಮಗಿದೆ. ಆ ಕೀರ್ತಿಯನ್ನು ತಾವು ಉಳಿಸಿಕೊಂಡು ಮತ್ತೆ ಇವತ್ತು ಸನ್ಮಾನ್ಯ HY ಮೇಟಿ ಸಾಹೇಬರ ಒಂದು ಸ್ಥಾನವನ್ನು ತುಂಬುವಂಥ ಕೆಲಸ ತಾವೆಲ್ಲ ಮಾಡಬೇಕು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನವನ್ನು ಕೊಟ್ಟು ಇವತ್ತು ಇಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರಿಗೆ ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ವಂಚಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.